ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಕೇತು ಗ್ರಹದ ಒಂದು ರಹಸ್ಯ, ಕೇತುವಿನ ಒಂದು ರಹಸ್ಯ ಯಾವ ತರ ಇದೆ, ಕೇತುವಿನ ಒಂದು ಮಹತ್ವ ಯಾವ ತರ ಇದೆ ಜಾತಕದಲ್ಲಿ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ರಾಹು ಕೇತು ರಾಹುವಿನಂತೆ ಕೇತು ಕೂಡ ಒಂದು ಛಾಯಾಗ್ರಹ. ಈ 9 ಗ್ರಹಗಳಲ್ಲಿ ಉಳಿದ 7 ಗ್ರಹಗಳು ನಿಮಗೆ ದೃಷ್ಟಿಗೋಚರ ಆಗುತ್ತೆ, ಬಟ್ ರಾಹು ಕೇತುಗಳು ದೃಷ್ಟಿಗೋಚರ ಆಗಲ್ಲ. ಇದು ನಿಮಗೆ ಸೂಕ್ಷ್ಮವಾಗಿ ಹೊರಗೆ ಬರುತ್ತದೆ, ಅದು ನಿಮಗೆ ನಿಮ್ಮ ಒಂದು ಅನುಭವಕ್ಕೆ ಬಿಟ್ಟಿದೆ. ಅದು ಕೇತು ಮತ್ತೆ ರಾಹುದು ಅನುಭವ ನಿಮಗೆ ಸೂಕ್ಷ್ಮವಾಗಿ ಆಗುತ್ತೆ. ಈ ಗ್ರಹಣ ಕಾಲದಲ್ಲಿ ಕೆಲವು ಟೈಮಲ್ಲೆಲ್ಲ ನಿಮಗೆ ಇದು ಫೀಲ್ ಆಗುತ್ತೆ, ಬಟ್ ಅದು ಇಲ್ಲಿ ಆಗುತ್ತೆ ಇಲ್ಲ. ಈ ಕೇತು ಗ್ರಹ ಅಂತ ಹೇಳಿದ್ರೆ ತುಂಬಾ ಒಂದು ಸೀಕ್ರೆಟಿವ್ ಆದಂತ ಒಂದು ಗ್ರಹ, ತುಂಬಾ ರಹಸ್ಯಮಯವಾದಂತ ಒಂದು ಗ್ರಹ. ಯಾವುದೇ ಒಂದು ವಿಷಯದಲ್ಲಿ ನೀವು ತುಂಬಾ ಡೀಪ್ ಆಗಿ ಸ್ಟಡಿ ಮಾಡ್ಲಿಕ್ಕೆ, ತುಂಬಾ ಡೀಪ್ ಆಗಿ ಗಹನವಾಗಿ ಅಧ್ಯಯನ ಮಾಡ್ಲಿಕ್ಕೆ ಈ ಒಂದು ಗ್ರಹ ತುಂಬಾ ಅತ್ಯಗತ್ಯ ಆಗಿರ್ತದೆ, ಕೇತು ಗ್ರಹ. ಕೇತು ಮತ್ತೆ ನೀವು ಸ್ಪಿರಿಚುವಲ್ ಫೀಲ್ಡ್ ಅಲ್ಲಿ ಹೋಗ್ಬೇಕಾದ್ರೆ ಕೂಡ ಇದು ಅಗತ್ಯ. ನೀವು ಆಧ್ಯಾತ್ಮಿಕ ಫೀಲ್ಡ್ ಅಲ್ಲಿ ಹೋಗ್ಬೇಕಾದ್ರೂ ಕೂಡ ಈ ಗ್ರಹ ತುಂಬಾ ಒಂದು ಅಗತ್ಯವಾಗಿರ್ತದೆ. ಏನಾದ್ರು ಆಧ್ಯಾತ್ಮಿಕ ಸ್ಪೇರಲ್ಲಿ ಸ್ಪಿರಿಚುವಲ್ ಆಗಿ ಡೀಪ್ ಆಗಿ ಹೋಗ್ಬೇಕಾದ್ರೂ ಕೂಡ ಇದು ಅಗತ್ಯ. ಮತ್ತೆ ತಂತ್ರ ಮಂತ್ರ ಧ್ಯಾನ ಈ ಸಾಧನೆಯಲ್ಲೂ ಕೂಡ ಕೇತು ತುಂಬಾ ಒಂದು ಅಗತ್ಯ ಇರ್ತದೆ. ಮತ್ತೆ ಕೇತು ಕಟ್ ಮಾಡುವಂತ ಒಂದು ಗ್ರಹ. ಕೇತು ಯಾವ ಭಾವದಲ್ಲಿ ಇರ್ತಾನೋ ಆ ಭಾವದಲ್ಲಿ ಕಟ್ ಆಗತ್ತ, ಆ ಒಂದು ಅದನ್ನ ಪೂರ್ಣವಾಗಿ ಡಿಟ್ಯಾಚ್ ಮಾಡಿಬಿಡ್ತಾನೆ. ಉದಾಹರಣೆಗೆ ಏನಾದ್ರು ಲಗ್ನದಲ್ಲಿ ಏನಾದ್ರು ಕೇತು ಇದ್ರೆ ನಿಮ್ಗೆ ನಿಮ್ಮ ಬಗ್ಗೆನೇ ಒಂದು ಗಮನ ಇರಲ್ಲ. 7ನೇ ಮನೆಯಲ್ಲಿ ಏನಾದ್ರು ಕೇತು ಇದ್ರೆ ನಿಮ್ಗೆ ಮದುವೆಯಲ್ಲಿ ಗಮನ ಇರಲ್ಲ, ಅಥವಾ ಸಂಗತಿವಾಗಿ ಗಮನ ಇರಲ್ಲ. ಅಂದ್ರೆ ಕೇತು ಯಾವ ಮನೆಯಲ್ಲಿ ಕೂತಿರ್ತಾನೋ ಅದು ನಿಮ್ಗೆ ನಿರಾಸಕ್ತಿಯನ್ನು ಕೊಡ್ತದೆ. ಆದ್ರೆ ನಿಮ್ಗೆ ಆ ವಿಷಯದಲ್ಲಿ ನಿಮ್ಗೆ ಎಷ್ಟೇನೋ ಆಸಕ್ತಿ ಇರಲ್ಲ. ಉದಾಹರಣೆಗೆ 7ನೇ ಮನೆಯಲ್ಲಿ ಏನಾದ್ರು ಕೇತು ಇದ್ದಾಗ ಏನಾಗ್ತಂದ್ರೆ ಆ ವ್ಯಕ್ತಿಗೆ ಮದುವೆ ಬಗ್ಗೆ ಎಷ್ಟೇನೋ ಇಂಟ್ರೆಸ್ಟ್ ಇರಲ್ಲ. 7ನೇ ಮನೆ ಕೇತು ಇದ್ರೆ ಈ ತರ ಎಲ್ಲ ಒಂದು ಆಗ್ತಿರ್ತದೆ. ಅಂದ್ರೆ ಕೇತು ಯಾವ ಮನೇಲಿ ಇರ್ತಾನೋ ಆ ಮನೆಯ ಸಂಬಂಧಿತ ಒಂದು ನಿರಾಸಕ್ತಿ ಭಾವ ನಿಮ್ಗೆ ಉಂಟಾಗುತ್ತೆ. ಮತ್ತೆ ಕೇತು ಅಂತ ಹೇಳಿದ್ರೆ ನೀವು ಕೇತು ತುಂಬಾ ಸ್ಟ್ರಾಂಗ್ ಆಗಬೇಕಾದ್ರೆ ನೀವು ಈ ಬಡವರಿಗೆ, ದಲಿತರಿಗೆ ತುಂಬಾ ಒಂದು ಗೌರವ ಕೊಡ್ಬೇಕಾಗ್ತದೆ, ತುಂಬಾ ಒಂದು ರೆಸ್ಪೆಕ್ಟ್ ಕೊಡ್ಬೇಕಾಗ್ತದೆ. ಮತ್ತೆ ಹಿಂದುಳಿದ ಒಂದು ಜನಾಂಗದವರು, ಮತ್ತೆ ಈ ಅಂಗವಿಕಲರು ಅಂತ ಬರ್ತಲ್ಲ, ಅದು ಕೂಡ ಕೇತುಗೆ ಸಂಬಂಧಪಟ್ಟದ್ದು. ಮತ್ತೆ ಅನಾಥರು, ಈ ಭಿಕ್ಷೆ ಬೇಡುವಂತ ಒಂದು ಅವರು, ಇವರಿಗೆಲ್ಲ ನೀವು ತುಂಬಾ ಒಂದು ರೆಸ್ಪೆಕ್ಟ್ ಕೊಡ್ಬೇಕಾಗುತ್ತೆ. ಈ ತರ ನೀವು ಅವರಿಗೆ ರೆಸ್ಪೆಕ್ಟ್ ಕೊಟ್ಟಾಗ ನಿಮ್ಗೆ ನಿಮ್ಮ ಜಾತಕದಲ್ಲಿ ಕೇತು ತುಂಬಾ ಸ್ಟ್ರಾಂಗ್ ಆಗ್ತಾ ಹೋಗ್ತಾನೆ. ಕೇತು ಸ್ಟ್ರಾಂಗ್ ಆಗ್ಬೇಕಾದ್ರೆ ನೀವು ಈ ಎಲ್ಲ ವಿಷಯದಲ್ಲಿ ಮಾತು ಕೊಡ್ಬೇಕಾಗ್ತದೆ. ಇಲ್ಲಂತಂದ್ರೆ ಕೇತು ತುಂಬಾ ವೀಕ್ ಆಗ್ತಾ ಹೋಗ್ತಾನೆ ಅಷ್ಟೇ. ಇದು ಕೇತು ಗ್ರಹದ ಒಂದು ರಹಸ್ಯ ಆಗಿರ್ತದೆ. ನಿಮ್ಗೆ ಜಾತಕ ವಚನ ಮಾಡ್ಬೇಕಂದ್ರೆ ಒಂದು ವಾಟ್ಸಪ್ ಸಂಖ್ಯೆ 70906 37 934 ಈ ನಂಬರ್ಗೆ ವಾಟ್ಸಪ್ ಕಾಲ್ ಮಾಡಿದ್ರೆ ಜಾತಕ ತಿಳಿಸ್ಕೊಡ್ತೀನಿ. ನಷ್ಟದಲ್ಲಿ ನಮಸ್ಕಾರ.